ಪನ್ನೀರ್ ಮಸಾಲಾನ ಹಿಂಗೊಂದು ಸತಿ ಟ್ರೈ ಮಾಡಿ ನೋಡ್ರಿ, ಭಾಳ ರುಚಿಯಾಗಿರ್ತೈತಿ. ನಮಸ್ಕಾರ ರೀ ಎಲ್ರಿಗೂ. ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೋತೀನಿ ರೀ. ಬರ್ರಿ ಇವತ್ತು ನಾನು ನಿಮಗೆ ಪನ್ನೀರ್ ಮಸಾಲಾನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ರಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೀಗ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತೀನಿ ನೋಡ್ರಿ. ಮತ್ತು 2 ಟೊಮೆಟೊನು ಕಟ್ ಮಾಡಿ ಹಾಕೊಳ್ತೀನಿ ರೀ. ಒಂದು 4 ಹಸಿ ಮೆಣಸಿನ್ಕಾಯಿನ ಹಾಕೊಳ್ತೀನಿ ರೀ. ಮತ್ತು ಒಂದು 10ರಿಂದ 12 ಗೋಡಂಬಿನ ಹಾಕ್ಕೊಳ್ತೀನಿ ರೀ. ಗೋಡಂಬಿ ನೆನಕದು ಬೇಡ, ಏನು ಬೇಡ ರೀ, ಹಾಗೆ ಹಾಕ್ಬಿಡ್ತೀನಿ. ಒಂದು 10 ಎಸಳು ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿನ ಹಾಕ್ಕೊಳ್ತೀನಿ ರೀ. 1 ಇಂಚಷ್ಟು ಚಕ್ಕೆ, ಒಂದು 4 ಲವಂಗ, ಒಂದು 4 ಮೆಣಸಿನಕಾಳು, ಒಂದು 2 ಏಲಕ್ಕಿ ಇಷ್ಟನ್ನು ಹಾಕಿ ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ನೋಡಿರಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಒಂದು 5 ನಿಮಿಷ ಕಲರ್ ಚೇಂಜ್ ಆಗೋ ತನಕ, ಈರುಳ್ಳಿದು ಎಲ್ಲ ಕಲರ್ ಚೇಂಜ್ ಆಗ್ಬೇಕು ರೀ. ಮತ್ತು ಈ ಟೊಮೆಟೊನು ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕು ರೀ. ಅಷ್ಟೊತ್ತನ ಬೇಯಿಸ್ಕೋಬೇಕಾಗ್ತೈತೆ ನೋಡಿರಿ. ಅದಕ್ಕೆ ನಾನಿಲ್ಲಿ ಒಂದು ಮುಚ್ಚಳನ ಮುಚ್ಚಿ ಒಂದು 2 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ರೀ. ನೋಡಿರಿ, ಈಗ ಇನ್ನೂ ಕಲರ್ ಚೇಂಜ್ ಆಗ್ಬೇಕು ರೀ, ಅಷ್ಟೊತ್ತನ ಬೇಯಿಸ್ಕೋಬೇಕಾಗ್ತದೆ ರೀ. ನೋಡಿರಿ, ಈ ಥರ ಆಗಬೇಕು. ಈಗ ನಾನು ಸ್ಟವ್ನ ಆಫ್ ಮಾಡಿ ಇದನ್ನು ಆರೋದಕ್ಕೆ ಬಿಡ್ತೀನಿ ರೀ. ಆರಿದ ಮೇಲೆ ಒಂದು ಮಿಕ್ಸಿ ಬೌಲ್ಗೆ ಈ ಹುರಿದಿರೋ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಳ್ತೀನಿ ನೋಡಿರಿ. ಈ ಹುರಿದಿರೋ ಎಲ್ಲದನ್ನು ಹಾಕಿ ಇದನ್ನು ಒಂದು ಸ್ವಲ್ಪ ನೀರು ಹಾಕಿನೂ ಸಣ್ಣದಂಗೆ, ಎಷ್ಟು ಸಣ್ಣದಂಗೆ ರುಬ್ಬಕ್ಕಾಗ್ತೈತೆ ನೋಡಿರಿ, ಅಷ್ಟು ಸಣ್ಣದಂಗೆ ರುಬ್ಕೋಬೇಕ್ರಿ ಇದನ್ನು. ನೋಡಿರಿ, ಈ ಥರ ಆಗಬೇಕು ನೋಡಿರಿ. ತರಿ ತರಿ ಆಗಬಾರ್ದು, ಈ ಥರ ಫೈನ್ ಪೇಸ್ಟ್ ಆಗಬೇಕು. ಅಂದರೆ ಪನ್ನೀರ್ ಮಸಾಲ ಮಸ್ತ್ ಆಗ್ತೈತೆ ರೀ. ಮತ್ತು ಒಗ್ಗರಣೆ ಹಾಕೋದಕ್ಕೆ ನಾನಿಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿನಿ ರೀ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ, ಒಂದು ಪಲಾವ್ ಎಲೆನ ಹಾಕಿ ಚೆಂದಂಗೆ ಒಂದು 30 ಸೆಕೆಂಡು ಫ್ರೈ ಮಾಡ್ಕೊತೀನಿ ನೋಡಿರಿ. ಈಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ಕೆಂಪು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಸ್ಪೈಸಿ ಬೇಕಂದರೆ ಇನ್ನೂ ಹೆಚ್ಚಿಗೆ ಮಸಾಲೆ ಪೌಡ್ರನ್ನ ಹಾಕ್ಕೋಬೋದು ರೀ. ಈಗ ಎಣ್ಣೆಯಾಗ ಚೆಂದಂಗೆ ಫ್ರೈ ಮಾಡ್ಕೊತೀನಿ ನೋಡಿರಿ. ಈ ಥರ ಚೆಂದಂಗೆ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ 1 ಟೀ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತೀನಿ ರೀ. ನೋಡಿರಿ, ಈಗ ಈ ನೀರೆಲ್ಲ ಹೋಗಿ ಗಟ್ಟಿ ಆಗ್ಬೇಕ್ರಿ, ಅಷ್ಟೊತ್ತನ ನಾವು ಇದನ್ನು ಕುದಿಸ್ಕೋಬೇಕಾಗ್ತೈತೆ ರೀ. ನಾನಿಲ್ಲಿ ಒಂದು ಮುಚ್ಚಳನ ಮುಚ್ಚಿ ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ರೀ. ನೋಡಿರಿ, ಈ ಥರ ಕುದೀತಾ ಇದೆ. ಇನ್ನೂ ಗಟ್ಟಿ ಆಗ್ಬೇಕ್ರಿ. ಇದು ಎಲ್ಲ ಎಣ್ಣೆ ಅಷ್ಟೇ ಮೇಲೆ ಬರಬೇಕು, ಅಂದರೆ ಕಲರ್ ಚೆಂದ ಬರ್ತೈತೆ ನೋಡಿರಿ. ಈ ಥರ ಗಟ್ಟಿ ಆಗ್ಬೇಕು ನೋಡಿರಿ, ಅಷ್ಟೊತ್ತನ ಕುದಿಸ್ಕೋಬೇಕ್ರಿ. ಇದ್ರದ್ದು ಮಸಾಲೆ ಸ್ಮೆಲ್ಲೆಲ್ಲ ಚೆಂದ ಬಿಟ್ಟಿರ್ತೈತೆ ರೀ ಈ ಥರ ಮಾಡೋದ್ರಿಂದ. ಮತ್ತು ಈಗ ಇಷ್ಟೊಂದು ಗಟ್ಟಿ ಆದಮೇಲೆ ಈಗ ನಾನು ಈ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ತೀನಿ ನೋಡಿರಿ. ಈಗ ರುಬ್ಬಿರೋದನ್ನೆಲ್ಲ ಹಾಕಿ ಇದನ್ನು ಚೆಂದಂಗೆ ಕಲಿಸ್ಕೊತೀನಿ ನೋಡಿರಿ. ಈ ಥರ ಎಲ್ಲ ಚೆಂದಂಗೆ ಕಲಿಸ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ನಿಮ್ಗೆ ನೀರು ಎಷ್ಟು ಬೇಕಂತ ನೋಡ್ಕೊಂಡು ಹಾಕ್ಕೊಳ್ರಿ. ಭಾಳ ಗಟ್ಟಿನೂ ಇರಬಾರ್ದು, ಭಾಳ ತಿಳಿನೂ ಇರಬಾರ್ದು ರೀ ಇದು. ನೋಡಿರಿ, ಈ ಥರ ಇರಬೇಕು. ನೀರು ಎಷ್ಟು ಬೇಕಂತ ನೋಡ್ಕೊಂಡು ಹಾಕ್ಕೊಳ್ರಿ. ನೋಡಿರಿ, ಈ ಥರ ಎಲ್ಲ ಚೆಂದಂಗೆ ಕಲಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ ನೋಡಿರಿ. ಈಗ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಇದನ್ನು ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ರೀ. ನೋಡಿರಿ, ಈ ಥರ ಕುದೀತಿರ್ಬೇಕಾದ್ರೆ ಇದಕ್ಕೆ ಈಗ ಪನ್ನೀರನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಈಗ ಯಾವ ಸೈಜಿಗೆ ಬೇಕು ನೋಡಿರಿ ಆ ಸೈಜ್ಗೆ ಕಟ್ ಮಾಡ್ಕೊರಿ. ನಾನಿಲ್ಲಿ ಇಷ್ಟಿಷ್ಟು ಕಟ್ ಮಾಡ್ಕೊಂಡೀನಿ. ಈ ಕಟ್ ಮಾಡಿರೋ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಇದನ್ನು ಎಲ್ಲ ಒಂದು ಸತಿ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ತೀನಿ ರೀ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿನ ಹಾಕ್ಕೊಳ್ತೀನಿ ನೋಡಿರಿ. ಈ ಥರ ಕೊತ್ತಂಬರಿ ಎಲ್ಲ ಹಾಕಿ ಒಂದು ಸತಿ ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ಕುದಿಸ್ಕೊಂಡು ಬಿಟ್ರೆ ಆಯ್ತು ನೋಡಿರಿ. ಇದ್ರ ಮೇಲೆ ಹಾಕೋದಕ್ಕೆ ಒಂದು ಕ್ರೀಮ್ ಬೇಕಲ್ರಿ, ಅದಕ್ಕೆ ನಾನಿಲ್ಲಿ ಫ್ರೆಶ್ ಆಗಿರೋ ಕೆನಿನ ಚೆಂದಂಗೆ ಬೀಟ್ ಮಾಡಿ ಹಾಕ್ಕೊಳಕತ್ತೀನಿ ರೀ.
ಕ್ರೀಮ್ ಇದ್ದರೆ ಕ್ರೀಮ್ ಹಾಕೋರಿ, ಇಲ್ಲ ಒಂದು ಸ್ವಲ್ಪ ಮೊಸರು ಹಾಕೋಬೋದು. ಈ ಥರ ಫ್ರೆಶ್ ಆಗಿರೋ ಕೆನೆ ಇದ್ರೂ ಹಾಕೋಬೋದು ನೋಡಿರಿ. ಭಾಳ ರುಚಿಯಾಗಿರ್ತೈತಿ ಕೆನೆ ಹಾಕಿದ್ರೆ ಅಂತೂ. ಕೆನೆ ಇಷ್ಟ ಇಲ್ಲ ಅಂದರೆ ಮೊಸರು ಕೂಡ ಹಾಕೋಬೋದು ರೀ. ಈಗ ಒಂದು ಸೂಪರ್ ಆಗಿರೋ ಪನ್ನೀರ್ ಮಸಾಲ ರೆಡಿ ಆಯ್ತು ನೋಡಿರಿ. ತುಂಬ ಚೆನ್ನಾಗಿರ್ತೈತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಬಿಡ್ರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡಾಕತ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ.